ನಂದಿ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಎನ್ಸಿಡಿಸಿಯಿಂದ ಸಾಲವನ್ನು ಕೊಡಿಸಲು ಸಿಎಂ ಸಿದ್ದರಾಮಯ್ಯನವರು ಹಾಗೂ ಯಾವ ಸಚಿವರು ಸಹ ಹಿಂದೇಟು ಹಾಕುತ್ತಿಲ್ಲ ಎಂದು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಂದಿ ಶುಗರ್ ಕೃಷ್ಣಾನಗರ ಚಿಕ್ಕಗಲಗಲಿಯಲ್ಲಿ ಶ್ರೀ ಕೆ.ಎಚ್. ಪಾಟೀಲ್ ಸಭಾಭವನದಲ್ಲಿ ನಂದಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ಹಾಗೂ ಷೇರುದಾರರು ಹಮ್ಮಿಕೊಂಡಿದ್ದ ಈ ನಾಡು ಮೆಚ್ಚಿದ ಜನನಾಯಕ, ಸಹಕಾರಿ ಧುರೀಣ, ಜನಪರ ಕಾಳಜಿ, ಮಹಾನ್ ಮುತ್ಸದಿ ರಾಜಕಾರಣಿ ದಿವಂಗತ ಶ್ರೀ ಕೆ.ಎಚ್. ಪಾಟೀಲ್ ಅವರ 100ನೇ ಜನ್ಮ ಶತಮಾನೋತ್ಸವ ಹಾಗೂ ಕಾರ್ಖಾನೆಯ ಹೊಸ ಷೇರುಗಳ ಬಿಡುಗಡೆ ಸಮಾರಂಭದಲ್ಲಿ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡು ಮಾತನಾಡಿದ ಅವರು, ಕಾರ್ಖಾನೆ ಷೇರು ಬಿಡುಗಡೆ ದಿವಸವೇ 25 ಕೋಟಿ ಷೇರು ಬಂಡವಾಳ ಕೂಡಿದೆ. ದೇಶದ ಯಾವ ಸಹಕಾರ ಸಂಘಗಳು ಇಷ್ಟೊಂದು ದೊಡ್ಡ ಮಟ್ಟದ ಷೇರು ಸಂಗ್ರಹಿಸಲು ಸಾಧ್ಯವಿಲ್ಲ. ನಂದಿ ಸಕ್ಕರೆ ಕಾರ್ಖಾನೆಗೆ ಎನ್ಸಿಡಿಸಿ ಸಾಲವನ್ನು ಕೊಡಿಸಲು ಸಿಎಂ ಸಿದ್ದರಾಮಯ್ಯನವರು ಹಾಗೂ ಯಾವ ಸಚಿವರು ಸಹಿತ ಹಿಂದೇಟು ಹಾಕುತ್ತಿಲ್ಲ. ಕೆಲವು ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ. ಅವರಿಗೆ ಸ್ಪಷ್ಟವಾದ ತಿಳುವಳಿಕೆ ನೀಡುವುದು. ಅಂತಹ ಕೆಟ್ಟ ಶಕ್ತಿಗಳ ವಿರೋಧ ನಮ್ಮಿಂದ ಅಷ್ಟೇ ಅಲ್ಲದೆ ರೈತರಿಂದ ಸಹ ಹೋರಾಟ ಆಗಬೇಕಾಗಿದೆ. ನಂದಿ ಸಕ್ಕರೆ ಕಾರ್ಖಾನೆಗೆ ಯಾವುದೇ ಹಾನಿಯಾದರೆ ರಾಜ್ಯದಲ್ಲಿ ಸಹಕಾರಿ ಸಕ್ಕರೆ ಒಂದೇ ಒಂದು ಸಹಿತ ಉಳಿಯುವುದಿಲ್ಲ. ರಾಜ್ಯದಲ್ಲಿ 7 ಸಕ್ಕರೆ ಕಾರ್ಖಾನೆಗಳು ತೊಂದರೆಯಲ್ಲಿವೆ. ಅವುಗಳಿಗೆ ಬಲ ತುಂಬುವಂತಹ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ನಂದಿ ಸಕ್ಕರೆ ಕಾರ್ಖಾನೆಯನ್ನ ಬಿ.ಟಿ. ಪಾಟೀಲರು ಪ್ರೈವೇಟ್ ಲಿಮಿಟೆಡ್ ಅಂತಹ ಮಾಡದಿದ್ದರೆ ಇಷ್ಟೊಂದು ಷೇರು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಂದಿ ಸಕ್ಕರೆ ಕೊರತೆ ಪ್ರದೇಶದಲ್ಲಿ ನಾವು ಕಬ್ಬು ಬೆಳೆಗಾರರು ಅಲ್ಲದಿದ್ದರೂ ಸಹ ಕೆ.ಎಚ್. ಪಾಟೀಲ್ ಅವರಿಗೆ ಸಕ್ಕರೆ ಕಾರ್ಖಾನೆಯೇ ಮೊದಲು ಷೇರು ಕೊಟ್ಟು ಗೌರವವನ್ನು ನೀಡಿರುವುದು. ಈ ಸಕ್ಕರೆ ಕಾರ್ಖಾನೆಗೆ ನನ್ನ ಸಹಕಾರ ಬೆಂಬಲ ಸದಾ ಇರುತ್ತದೆ ಎಂದು ಮಾತನಾಡಿದರು. ಸಮಾರಂಭವನ್ನು ಉದ್ಘಾಟಿಸಿ ಸಚಿವ ಎಂ.ಬಿ. ಪಾಟೀಲ್ ಕಾರ್ಖಾನೆಯ ಹೊಸ ಷೇರುಗಳನ್ನು ಬಿಡುಗಡೆ ಮಾಡಿ ಸಚಿವ ಶಿವಾನಂದ ಪಾಟೀಲ್ ಶ್ರೀ ಕೆ.ಎಚ್. ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಸಚಿವ ಆರ್.ಬಿ. ತಿಮ್ಮಾಪುರ್, ಶಾಸಕ ಸಿ.ಎಸ್. ನಾಡಗೌಡ, ಮಾಜಿ ಸಚಿವ ಎಸ್.ಆರ್. ಪಾಟೀಲ್, ಕಾರ್ಖಾನೆ ಅಧ್ಯಕ್ಷ ಕುಮಾರ್ ದೇಸಾಯಿ ಸಹ ಮಾತನಾಡಿದರು. ಸಮಾರಂಭದಲ್ಲಿ ಶಾಸಕ ಜೆ.ಟಿ. ಪಾಟೀಲ್, ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್.ಕೆ. ಭಾಗ್ಯಶ್ರೀ, ಉಪಾಧ್ಯಕ್ಷ ಅಶೋಕ್ ಲೆಂಕೆಣ್ಣನವರ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಷೇರುದಾರ ರೈತರು ಉಪಸ್ಥಿತರಿದ್ದರು. ಆ ಶೇರ್ ಕೂಡಿಸುವ ತಾಕತ್ತು ನಿಮ್ಮೆಲ್ಲರೊಳಗೆ ಐತಿ ಅಂತ ಹೇಳಿ ಈ ಕಾರ್ಯಕ್ರಮದೊಳಗೆ ಏನು ಎಲ್ಲರೂ ಹೇಳಿದ್ರಲ್ಲ, ಅದರ ಅಂಕಿ ಸಂಖ್ಯೆ ನೋಡಿದ್ರೆ 14 ಮಂದಿ ಈಗಾಗಲೇ ಅರ್ಜಿ ಕೊಟ್ಟರಂತ. ಎಸ್.ಆರ್. ಪಾಟೀಲ್ 1 ಕೋಟಿ ರೂಪಾಯಿ ನಾಲ್ಕು ಬಸವರಾಜರಿಗೆ ಈಗಾಗಲೇ ಸೂಚನೆ ಕೊಟ್ಟರು. ಅಂದ್ರೆ 14 ಅರ್ಜಿ ಅಂದ್ರೆ 16 ಕೋಟಿ 17 ಕೋಟಿ. ಎಂ.ಬಿ. ಪಾಟೀಲ್ 9 ಕೋಟಿ. ನಾವು ಮತ್ತೆ 10 ಕೋಟಿ ಕೊಟ್ಟರೆ ಇವತ್ತು 9 ಕೋಟಿ ಕೊಡ್ತೀನಿ ಅಂತ ಹೇಳಿ ಮತ್ತೆ ಶಿವಾನಂದ ಪಾಟೀಲ್ ಅಂದ್ರೆ ಅದ್ರ ನೋಡಿ 25 ಕೋಟಿ ಮೇಲೆ ಶೇರ್ ಬಂಡವಾಳ ಗುರುಸಿನ ನೀವು ಕೂಡಿಸ್ತೀರಿ ಅಂದ್ರೆ ಇಷ್ಟು ದೊಡ್ಡ ಮೊತ್ತದ ರೈತರ ಷೇರು ದೇಶದ ಯಾವುದೇ ಕೋಆಪರೇಟಿವ್ ಒಂದು ನ್ಯೂಸ್ ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದು ನಿಮ್ಮ ಇಚ್ಛಾಶಕ್ತಿ. ಶಿವಾನಂದ ಪಾಟೀಲ್ ಹೇಳಿದರು, ಮೊನ್ನೆ ತಿಮ್ಮಾಪುರ ಅವರು ಹೇಳಿದರು, ನಾಡಗೌಡರು ಹೇಳಿದರು, ಈಗೆಲ್ಲರೂ ತೋರಿಸಿ ಇವರೆಲ್ಲರೂ ಮನಸ್ಸು ಮಾಡಿದ್ರೆ ಹಾಕಿ ಇವ್ರು ಯಾಕೆ ಮನಸ್ಸು ಮಾಡ್ತಾ ಇರೋದಕ್ಕೆ ಸಾಧ್ಯ ಇದೆ. ನಂದಿ ಫ್ಯಾಕ್ಟ್ರಿಗೆ ಸಹಾಯ ಮಾಡೋದಕ್ಕೆ ಬರೀ ತಿಮ್ಮಾಪುರ ಬ್ಯಾಡಿದ್ರಿ ಒಳ್ಳೆಂತ ಅವರು ಶಿವಾನಂದ ಪಾಟೀಲ್ ಹೈಗೈ ಮಾಡೋಕ್ಕೆ ಸಾಧ್ಯ ಇದೆ. ಎಂ.ಬಿ. ಪಾಟೀಲ್ ಸುಮ್ಮನೆ ಕೊಡೋಕ್ಕೆ ಸಾಧ್ಯ ಇದೆ. ನಾವು ಪಾಟೀಲ್ ಹೋಗಿ ಅನ್ನೋಕ್ಕೆ ಸಾಧ್ಯ ಇದೆ ಇಲ್ಲ. ಆದರೆ ನಾವು ಗಟ್ಟಿಯಾಗಿ ನಿಂತಿದ್ದ ಆಗಬೇಕು ಅಂದ್ರೆ ಈ ಕುಮಾರ್ ದೇಸಾಯಿ ಕೇಂದ್ರದಲ್ಲಿ 150 ಕೋಟಿ ರೂಪಾಯಿ ಎನ್ಸಿಡಿಸಿಯಿಂದ ನಮ್ಗೆ ಸಾಲ ಕೊಡಿಸ್ರಿ. ಸಾಲ ಎನ್ಸಿಡಿಸಿ ಅವ್ರು ಕೊಡ್ತಾರೆ, ನೀವು ಗ್ಯಾರಂಟಿ ಕೊಡ್ರಿ.
ಬೇರೆ ಬೇರೆ ಕಾರ್ಖಾನೆಗಳಿಗೆ 100 ಕೋಟಿಗಟ್ಟಲೆ ನೀವು ಅನುದಾನ ಕೊಡ್ತೀರಿ, ನಮಗೆ ಸಾಲ ತಗೊಳ್ಳೋದಕ್ಕೆ ಗ್ಯಾರಂಟಿ ಕೊಡೋದಕ್ಕೆ ಸರ್ಕಾರ ಹಿಂದೇಟ್ ಆಗ್ತದೆ. ಸಿದ್ದರಾಮಯ್ಯನವರು ಹಿಂದೇಟ್ ಆಗ್ತಾ ಇಲ್ಲ, ನಮ್ಮ ಕ್ಯಾಬಿನೆಟ್ ಸಚಿವರಾಗಿ ಹಿಂದೇಟ್ ಆಗ್ತಾ ಇಲ್ಲ. ಕೆಲವು ಅಧಿಕಾರಿಗಳು ಇದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ. ಆ ರೀತಿ ಅಡ್ಡಿ ಮಾಡುವ ಅಧಿಕಾರಿಗಳಿಗೆ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ನೀಡೋದು, ಅಂಥ ಕೆಟ್ಟ ಶಕ್ತಿಗಳನ್ನು ಹೋರಾಟ ಮಾಡೋದಕ್ಕೆ ನಮ್ಮನ್ನಷ್ಟೇ ಬಿಟ್ಟರೆ ಸಾಧ್ಯ ಆಗಿಲ್ಲ. ಆ ರಾಜಕೀಯ ಇಚ್ಛಾಶಕ್ತಿ ನಿಮ್ಮಿಂದಲೂ ರೈತರಿಂದಲೂ ವ್ಯಕ್ತ ಆಗಬೇಕು. ನಮ್ಮಲ್ಲಿ ನೀವು ಬರ್ತೀರಿ, ಡೆಲಿಗೇಷನ್ ತಗೊಂಡು ಬರ್ತೀರಿ. ನಾನು ಇಟ್ಕೊಂಡು ಭಾಳ ಸಹಕಾರಿ ಸಂಸ್ಥೆಗಳನ್ನು ಕಟ್ತಾ ಇದ್ದೀನಿ. ಈಗ ಬಿ.ಟಿ. ಪಾಟೀಲ್, ವಾಸನದಲ್ಲಿ ಸರ್, ಸಂಕೇಶ್ವರ, ಬಿ.ಎ. ಪಾಟೀಲ್, ಎ.ಎಚ್. ಪಾಟೀಲ್, ಮಾಮಲೆ ಸರ್, ಇವರೆಲ್ಲ ಹೇಗೆ ರಾಜಕಾರಣದವರು ಎತ್ತರದ ನಾಯಕರಾದರು. ಸಂಸ್ಥೆಗಳನ್ನು ಕಟ್ಟಿದ್ರು, ಸರ್ಕಾರಿ ಕ್ಷೇತ್ರದೊಳಗೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು, ಆಹಾರ ಸಂಸ್ಕರಣೆ ಸಂಸ್ಥೆಗಳನ್ನು ಕಟ್ಟಿದ್ರು, ಟೆಕ್ಸ್ಟೈಲ್ ಹಾಗೂ ಶುಗರ್ ಇಂಡಸ್ಟ್ರಿಗಳನ್ನು ಕಟ್ಟಿದ್ರು ಸರ್ಕಾರಿ ಕ್ಷೇತ್ರದೊಳಗೆ. ಅವರು ಆ ಸಂಸ್ಥೆಗಳನ್ನು ಕಟ್ಟ ನಾಯಕರಾಗಿ ಬರೋದು. ಈಗ ನಾಯಕರಾಗಿ ಆ ಸರ್ಕಾರಿ ಸಂಸ್ಥೆಗಳನ್ನು ಕಿತ್ಕೊಳ್ಳುವಂಥ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಮನಸ್ಥಿತಿ ಇದ್ರ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು. ಸರ್ಕಾರಿ ಸಂಸ್ಥೆಗೆ ಈಗ ಏನು ವ್ಯತ್ಯಾಸ? ಅವಾಗ ನಾನು ಬಿ.ಟಿ. ಪಾಟೀಲ್ರು ಈ ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಬಂದು ನಂದಿ ಪ್ರೈವೇಟ್ ಶುಗರ್ ಕಂಪನಿ ಅಂತ ಮಾಡಿದ್ರು. ಇಷ್ಟು ಶೇರ್ ಮೊಬೈಲೈಸ್ ಮಾಡೋಕ್ಕೆ ಸಾಧ್ಯ ಇತ್ತು, ಆದರೆ ಯಾಕೆ ಮಾಡಲಿಲ್ಲ? ನಾವು ಸಾರ್ವಜನಿಕರ ಆಸ್ತಿಯನ್ನು ಸೃಷ್ಟಿ ಮಾಡಬೇಕು. ನನಗಾಗಿ ಆಸ್ತಿ ಅಲ್ಲದು, ಖಾಸಗಿಯವರು ಸಾರ್ವಜನಿಕರಿಗಾಗಿ ಆಸ್ತಿ ಮಾಡ್ತೀವಿ. ಆ ಆಸ್ತಿ ಸಾರ್ವಜನಿಕರಿಗಾಗಿ ಮಾಡುವ ಮನೋಭಾವ ಏನಿತ್ತು, ಸಮಾಜವಾಗಿ ಚಿಂತನೆ ಏನಿತ್ತು, ಆ ಚಿಂತನೆ ಇವತ್ತು ಬಹಳಷ್ಟು ಹಿಂದಿನದಾಗಿದೆ. ನಾನು ಅದಕ್ಕೆ ಸುಮಾರು ವಯಸ್ಸಿನಾಗ ಭಾಳ ಸಣ್ಣವರಿದ್ರು ಕೆಲಸ ಮಾಡಿ ನನಗೆ ಭಾಳ ಪ್ರೀತಿ ಮಾಡಿದ್ರು, ನನಗೆ ಭಾಳ ಶಕ್ತಿ ಕೊಟ್ಟರು. ಯಾರು ಹೇಳ್ತಿದ್ರು ಅಂದರೆ, ಇಂದಿರಾ ಗಾಂಧಿ ನಮ್ಮ ಜಗತ್ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಬಂದಾಗ ಸಾರ್ವಜನಿಕರ ಮಧ್ಯೆ ನಾವು ಮಾಡಿರ್ತಕ್ಕಂಥ ಮನವಿಗೆ ಸ್ಪಂದಿಸಿ ಹತ್ತಿ ಬೆಳೆಗಾರರನ್ನ ರಕ್ಷಣೆ ಮಾಡೋದಕ್ಕಾಗಿ ಎ.ಎಚ್. ಪಾಟೀಲ್ ಹೇಳಿರ್ತಕ್ಕಂಥ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡದು ಏನು ಬೇಕು ನಮಗೆ? ಅದೇ ರೀತಿಯಾಗಿ ನಾನು ನಮ್ಮ ಉತ್ತರ ಕರ್ನಾಟಕದ ಜನ ಸಕ್ಕರೆ ಕಾರ್ಖಾನೆ ಮಾಡಬೇಕು ಅನ್ನುವಂಥ ಬಲವಾದ ಹಂಬಲ ಇದ್ದಾರೆ. ನಂದಿ ಶುಗರ್ ಫ್ಯಾಕ್ಟ್ರಿ, ಯಾವಾಗ ಶುಗರ್ ಫ್ಯಾಕ್ಟ್ರಿ ಲೈಸೆನ್ಸ್ ಕೊಡೋದು ಭಾಳ ಕಡಿಮೆ, ಪ್ರಾಕ್ಟೀಸ್ ಮಟ್ಟ ಹೋಗ್ತಿತ್ತು. ಈಗೇನಿಲ್ಲ, ನಾಯಕ ಒಂದು 2-3-4 ಕೋಟಿ ರೂಪಾಯಿ ಹಾಕೊಂಡು ಹೋಗ್ಬಿಟ್ರೆ ಬರ್ಕೊಂಡು ಲೈಸೆನ್ಸ್ ನಿಲ್ಕೊಂಡ ಬಂದ್ಬಿಡ್ಬೋದು. ಹಂಗೆ ಪರಿಸ್ಥಿತಿ ಬಂದವು. ಅಂಥ ಪರಿಸ್ಥಿತಿ ಒಳಗೆ ಪ್ರೈಮ್ ಮಿನಿಸ್ಟರ್ ಲೈಸೆನ್ಸ್ ಕ್ಲಿಯರ್ ಮಾಡೋ ಪರಿಸ್ಥಿತಿ ಒಳಗೆ ಇಂದಿರಾ ಗಾಂಧಿ ನಮ್ಮ ಭಾಗಕ್ಕಾಗಿ ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಲೈಸೆನ್ಸ್ ಕೊಟ್ಟರು ಅನ್ನುವಂಥ ಮಾತನ್ನು ಅವರು ನೆನಪಿಸಿಕೊಂಡರು. ಇಂಥ ಹಲವಾರು ವಿಚಾರಗಳನ್ನು ಅವರು ನೆನಪು ಮಾಡಿಕೊಳ್ಳುವಾಗ ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅವರ ಗಮನಕ್ಕೆ ಬರಬೇಕು. ಅದಕ್ಕಾಗಿ ಪ್ರೀತಿ ಮಾಡಿಲ್ಲ, ನಾನು ಬಿ.ಟಿ. ಪಾಟೀಲ್ ಕಡಿಮೆ ಪ್ರೀತಿ ಮಾಡಲಿಲ್ಲ, ವಾಸನೆ ಕಡಿಮೆ ಪ್ರೀತಿ ಮಾಡಲಿಲ್ಲ. ಫಸ್ಟ್ ಶೇರ್ ನಿಮ್ಮ ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಯೊಳಗೆ ನೀವು ಈ ಪ್ರದೇಶದೊಳಗೆ ಅಲ್ಲದೆ ಇದ್ದು ಸಹಿತ ಕಬ್ಬು ಬೆಳೆಗಾರ ಅಲ್ಲದೆ ಇದ್ದು ಸಹಿತ ನಮಗೆ ಏನು ಕೆ.ಎಚ್. ಪಾಟೀಲ್ಗೆ ಗೌರವ ಕೊಡ್ತೀವಿ ಅಂದರೆ ಮೊದಲನೇ ಶೇರನ್ನು ಕೆ.ಎಚ್. ಪಾಟೀಲ್ಗೆ ಆ ಶೇರ್ ಅವರಿಗೆ ಅದು ನಿಮ್ಮ ಪ್ರೀತಿ, ವಾತ್ಸಲ್ಯ, ಅಭಿಮಾನ, ಗೌರವ ತೋರಿಸ್ತದೆ. ಸರ್ಕಾರಿ ಸಂಸ್ಥೆ ಉಳಿಬೇಕು ಅಂದ್ರೆ, ರೈತರು ಉಳಿಬೇಕು ಅಂದ್ರೆ, ಇವೆಲ್ಲ ಬೇರೆ ಇದ್ದಿದ್ದು ರೈತರದ್ದು ಖಾಸಗಿ ಸಕ್ಕರೆ ಕಾರ್ಖಾನೆ ಇರ್ತಾವಲ್ಲ, ನಿಮ್ಮ ತೂಕ ಸರಿಯಾಗಿ ಆಗ್ತಾ ಇದ್ದೀರ
ಆ ತೂಕ ಸರಿಯಾಗಿ ಆಗಂಗಿಲ್ಲ ಅಂತ ಹೇಳಿದ್ರೆ ಶಿವಾನಂದ ಪಾಟೀಲ್ ಒಂದು ಕಾನೂನು ತಗೊಂಡ್ಬಂದಾರೆ. ಸರ್ಕಾರಿ ತೂಕ ಮಾಡತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಮ ತೂಕ ಸಹಿತ ಸರಿಯಾಗಿ ಆಗದೇ ಇರುವಂತ ಈ ಸಂದರ್ಭದೊಳಗೆ ಸರ್ಕಾರಿ ಕಾರ್ಖಾನೆಗಳು ಮಾತ್ರ ಜನರ ಕಾರ್ಖಾನೆಗಳಾಗಬಹುದು. ಜನರನ್ನ ಶೋಷಣೆ ಮುಕ್ತವಾಗಿ, ಕಬ್ಬು ಬೆಳೆಗಾರರನ್ನ ಶೋಷಣೆ ಮುಕ್ತವಾಗಿ ಕೆಲಸ ಮಾಡಬಹುದಾಗಿರ್ತಕ್ಕಂಥ ಕಾರ್ಖಾನೆಗಳಾಗ್ತವೆ. ಅದಕ್ಕೆ 7ರೊಳಗೆ ಒಂದು 4ರ ನಾವು ಉಳಿಸೋದಕ್ಕೆ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸುವಂತ ಪ್ರೇರಣೆ ನೀಡುವಂಥ ಕಾರ್ಯಕ್ರಮ ಇದು ಆಗಲಿ ಅಂತ ಹೇಳಿ ಹಾಗಾಗಿ ನಂದಿ ಸಕ್ಕರೆ ಕಾರ್ಖಾನೆ ಈ ದೇಶದಲ್ಲಿ ಸರ್ಕಾರಿ ರಂಗದಲ್ಲಿ ತಂದೆ ಆದಂಥ ಸ್ಥಾನವನ್ನು ಪಡ್ಕೊಂಡು ಬಹುಶಃ ನಾವು ಒಂದು ಕಾಲದಲ್ಲಿ ನಮ್ಮ ಹಿರಿಯ ಉಪಾಧ್ಯಕ್ಷ ಇದ್ದಾಗ ನಮ್ಮ ನಂಬರ್ 1 ಕಾರ್ಖಾನೆ ಆಗಿ ದೇಶದಲ್ಲಿ ಸರ್ಕಾರಿ ರಂಗ ಪ್ರಾರಂಭ ಆಗಬೇಕು. ಬಹಳಷ್ಟು ಕಷ್ಟಗಳನ್ನ ನೋಡಿ BT ಪಾಟೀಲರು ಅವರು ತಾವೆಲ್ಲ ಎಲ್ಲ ಒತ್ತು ಮಾಡ್ಕೊಂಡು ಸಾಕಾಗೋದು ನಾನು ಕೂಡ ನೋಡಿದ್ದೀನಿ. MLA ಅವರು ಸಚಿವರಿದ್ರು, ಅದು ಗೊತ್ತಿದೆ. ಅವ್ರು ಬಂದ ಉತ್ತಾದವ್ರ ಮನೆಯಾಗಿ ಕುತ್ಕೊಂಡ್ಬಿಡೋರು, ಈ ಫ್ಯಾಕ್ಟ್ರಿ ಆಗಬೇಕು, ಇದು ಆಗಬೇಕು. ಆ ಸಂದರ್ಭದಲ್ಲಿ ನಾವು ಅಜಿತ್ ಶೆಟ್ಟಿ, ಕೇಶ್ ಪಾಟೀಲ್ ಸಾಹೇಬರು ಅವರಿಗೆ ನಿರ್ದೇಶನವನ್ನು ಕೊಟ್ಟು ಅಜಿತ್ ಶೆಟ್ಟಿ ಅವರು ಜಿಲ್ಲಾಧಿಕಾರಿಗಳಾಗಿದ್ರು. ಅವರಿಂದ ಸಹ ಷೇರುಗಳನ್ನ ಆ ಕಾಲದಲ್ಲಿ ಈ ಭಾಗದಲ್ಲಿ ಅಷ್ಟು ಸಮೃದ್ಧ ಆಗಿರಲಿಲ್ಲ. 2,000 ರೂಪಾಯಿ ಕೊಡೋದು ಕೂಡ ಆ ಕಾಲದ ಕಷ್ಟ ಇತ್ತು. ಅವರಿಗೆ ನಿರ್ದೇಶನ ಕೊಟ್ಟು ಒಂದು ದಿವಸ ಷೇರುಗಳನ್ನು ಕಲೆಕ್ಟ್ ಮಾಡಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಸಮರವಾಗಿ ಬೆಳೆದಿದೆ. ಇವತ್ತು ಈ ಭಾಗದಲ್ಲಿ ಸಮೃದ್ಧಿಯನ್ನು ನೋಡಬೇಕಾಗಿದೆ. ಈ ಭಾಗದಲ್ಲಿ ನಾವೇನು ಸಮೃದ್ಧಿಯನ್ನು ಕಾಣ್ತೀವಿ, ನಾವು ಕೂಡ ತ್ಯಾಗ ಮಾಡಿದ್ರೆ ಇಲ್ಲ ಅಂತ ಇರೋದಿಲ್ಲ. ಈ ಭಾಗದಲ್ಲಿ ಸಮೃದ್ಧಿ ಆಗಿದ್ದ ಕಾರಣ ಇವತ್ತು ದಿವಸ ನಂದಿ ಸಕ್ಕರೆ ಕಾರ್ಖಾನೆ ಅಂತ ನಾವು ಇದು ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯಲ್ಲಿ ಇದರ ಒಂದು ಪುನಶ್ಚೇತನ ಆಗಬೇಕು ಅಂತೇಳಿ ನಾವು ಮೀಟಿಂಗ್ ಅನ್ನು ಮಾಡಿದ್ವಿ. ಶಿವನಗೌಡರು ಎಲ್ಲರೂ ಕೂಡ ಕೂಡಿ ಮೀಟಿಂಗ್ ಅನ್ನು ಮಾಡಿದ್ವಿ. ಷೇರುಗಳನ್ನು ಕಲೆಕ್ಟ್ ಮಾಡಬೇಕು. ಸರ್ಕಾರದಿಂದ ನಾವು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಭೇಟಿಯಾಗಿ SK ಪಾಟೀಲರು, ನಾವು ಶಿವಾನಂದ ಪಾಟೀಲ್, ತಿಮ್ಮಾಪುರ ವೇದಿಕೆ ಬಂದಂಥ SR ಪಾಟೀಲ್ ಎಲ್ಲರೂ ಕೂಡ JD ಪಾಟೀಲ್ ಎಲ್ಲರೂ ಹೋಗಿ ಇವತ್ತು ನಾವು ವಿಜಯವಾಗಲ್ಲ ಮುಖ್ಯಮಂತ್ರಿಗಳಿಗೆ ಹಣವನ್ನು ಕೇಳಬೇಕು. ಈ ಸಂಕಷ್ಟದಿಂದ ನಾವು ಪಾರಾಗಬೇಕಾಗಿದೆ. ಯಾಕಂದ್ರೆ ನಾವು ಇದ್ರೇನು ಎಕ್ಸ್ಪಾನ್ಷನ್ ಮಾಡಕ್ಕೆ ಹೋಗಿ ಸ್ವಲ್ಪ ನಾವು ಸಂಕಷ್ಟದಲ್ಲಿ ಸಿಕ್ಕಿದ್ವಿ. ಸಂಸ್ಥೆಯಲ್ಲಿ ನಾವು ಕಾರ್ಯಕ್ರಮ ಆದಾಗ ನಾನು ಹೇಳಿದೆ, ಇದು ನಂದಿ ಸಕ್ಕರೆ ಕಾರ್ಖಾನೆ ನಮ್ಮ ಅಸ್ಮಿತೆ ಅಂದ್ರೆ ಐಡೆಂಟಿಟಿ. ಅಸ್ಮಿತೆ ಅಂದ್ರೆ ಐಡೆಂಟಿಟಿ ಅಂದ್ರೆ ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ನಮ್ಮ ತಾಯಿ ಮತ್ತು ತಂದೆ ಇದ್ದಂಗೆ. ಇದನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಯಾವುದೇ ಕಾಲಕ್ಕೂ ಇದನ್ನ ನಾವು ಮುಚ್ಚಲಿಕ್ಕೆ ಬಿಡಬಾರ್ದು. ಇದನ್ನ ಏನಾದರೂ ಮಾಡಿ ನಾವು ಇದನ್ನ ಈ ಕಾರ್ಖಾನೆ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡಿ ನಾವು ಸಿದ್ದರಾಮಯ್ಯ ಸಾಹೇಬರು ಕೂಡ SK ಪಾಟೀಲ್, ಶಿವಾನಂದ ಪಾಟೀಲ್, JD ಪಾಟೀಲರು ಎಲ್ಲರೂ, ನಾಲ್ಕು ಎಲ್ಲರೂ ಎಲ್ಲರೂ ತಿಮ್ಮಾಪುರ ಅವರು ಎಲ್ಲರೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವಾಗ 50 ಕೋಟಿ ಸಾಗುದಿಲ್ಲ. ಹೀಗಾಗಿ ಶೇರ್ ಕಲೆಕ್ಟ್ ಮಾಡಬೇಕು ಅಂತ ಆ ಮೀಟಿಂಗಲ್ಲಿ ಚರ್ಚೆ ಆಯಿತು. ಶೇರ್ ಕಲೆಕ್ಟ್ ಮಾಡ್ಬೇಕಂದ್ರೆ ಒಂದು ಶೇರಿಗೆ ಒಂದು 2,000 ರೂಪಾಯಿ ವ್ಯಾಲ್ಯೂ ಮತ್ತು ಯಾರು 98,000 ರೂಪಾಯಿ ಅವ್ರಿಗೆ ಏನೋ ಒಂದು ಕೊಡುಗೆ ನೀಡಬೇಕು ಅಂತ ಹೇಳಿ 1 ಲಕ್ಷ ರೂಪಾಯಿ ಒಂದು ಶೇರಿಗೆ. ನಾನು ಆ ಮೀಟಿಂಗ್ನಲ್ಲಿ ಹೇಳಿದೆ, ಪ್ರಾರಂಭ ನನ್ನಿಂದೇ ಮಾಡ್ತೀನಿ. ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ದೇಸಾಯಿ ಅವರು ಏನು ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆ ಅಧ್ಯಕ್ಷ ನಾವು ಹೇಳಿದ್ವಿ, ಕೂತಿದ್ದೀವಿ, ಎಲ್ಲರೂ ನಿರ್ಣಯ ಮಾಡಿ ಒಂದು ದಿವಸ ಶೇರ್ನ ಇದು ಮಾಡಕ್ಕೆ ಪ್ರಾರಂಭ ಮಾಡೋದು. ಶೇರದ ಬಿಡುಗಡೆಯನ್ನ ಸಚಿವರಾದಂಥ ಶಿವಾನಂದ ಪಾಟೀಲರು, SK ಪಾಟೀಲ್ ಸಮಕ್ಷಮದಲ್ಲಿ ನಾವು ನಾನು ಹೇಳ್ತಾರಲ್ಲ, ಶಕ್ತಿ ಮೀರಿ ಇವತ್ತು ನಮ್ಮ ಅಧ್ಯಕ್ಷ ಕುಮಾರ್ ದೇವ್ ಅವರು 5,000 ಶೇರ್ನ ಕಲೆಕ್ಟ್ ಮಾಡಬೇಕು ಅಂತ ಉದ್ದೇಶ 50 ಕೋಟಿ ರೂಪಾಯಿ. ಬಹುಶಃ ಸಾಲಂಗಲ್ದ ನೀರು ಮುಂದೆ ನೋಡೋಣ. ಮೊದಲು 5,000 10,000 ನಾವು ಹೋಗ್ಬೇಕಾಗ್ತದೆ. ಅದು ಈಗ ಮೊನ್ನೆ ಹೇಳ್ಬಿಟ್ರೆ ನಮ್ಮ ದೇಸಾಯಿ ಬಿಡಲಿಲ್ಲ. 10 ಕೋಟಿ ನನಗೆ ಒಬ್ಬರಿಗೆ ತಂದ್ರೆ ಇಟ್ರಿ, ನಾನು ಒಪ್ಪಿದ್ದೀನಿ. ನಾನು 1 ಕೋಟಿ ರೂಪಾಯಿ ನಾನೇ 100 ಶೇರ್ ನನ್ನಿಂದ ಪ್ರಾರಂಭ ಆಗಲಿ ಇರ್ತೀನಿ. ನನ್ನ ಸುತ್ತಮುತ್ತ ಇನ್ನೊಂದು 9 ಕೋಟಿ 10 ಕೋಟಿ ರೂಪಾಯಿ ನಾನೇ ಬಿಟ್ಟು 20% ಆಯ್ತಿದ್ದೀವಿ. ನಾವು ಮಾಡ್ಕೊಡ್ತೀನಿ. ಶಿವಾನಂದ ಪಾಟೀಲ್ ಸರ್ಕಾರಿ ಸಚಿವರಿದ್ದಾರೆ,
ನಾಡಗೌಡರು ಹೆಸರು ಎಲ್ಲರೂ ಕೂಡ ಎಲ್ಲರೂ ಕೂಡ ಅದರ ಕೆಲಸವನ್ನು ಮಾಡೋದು. ಒಟ್ಟಾರೆ ನಾವು ಒಂದು 5,000 ಕೃಷಿ 10,000 ಮಾಡಿದಾಗ ಮಾತ್ರ ನಾವು ನಿಜವಾಗಿ ಇದರಿಂದ ಪಾರಾಗ್ತೀವಿ. ಒಂದು ಇಷ್ಟಕ್ಕೆ ನಿಲ್ಲಾಗಿಲ್ಲ. ಈಗ ಸರ್ಕಾರದಿಂದ ನಾವು ಹಣ ಕೇಳ್ತಾ ಇದ್ವಿ. ಆಸಂತ ಸಾಹೇಬರು, ನಾನು, ಶಿವಾನಂದ ಪಾಟೀಲ್, JD ಪಾಟೀಲ್ ಎಲ್ಲ ವೇದಿಕೆ ಒಟ್ಟರು ಕೂಡ ಹೋಗಿದ್ವಿ. ಹೋಗಿ ನಮಗೆ 50 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ 100 ಕೋಟಿ 50 ಕೋಟಿ ಮುಖ್ಯಮಂತ್ರಿಗಳು ಕೇಳಿದ್ವಿ. ಇವತ್ತು ಸದಾವಕಾಶ ಬಂದಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ NCDCಯಲ್ಲಿ ಸುಮಾರು ನಮ್ಮ ರಾಜ್ಯಕ್ಕೆ 2,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. 2,000 ಕೋಟಿ ಆದೇಶಗಳು ಕೂಡ ಬಂದಿದೆ. ಅದರಲ್ಲಿ ನಾವು ಸಹ ಮೊನ್ನೆ ನಾನು ಕೂಡ ಅತೀಕ್ ಅವರಿಗೆ ಮತ್ತು ನಿತೇಶ್ ಕುಮಾರ್ ಸಿಂಗ್ ಅವರನ್ನು ಭೇಟಿಯಾಗಿ ಈಗಾಗಲೇ ಏನೋ ನಮ್ಮ ಕುಮಾರ್ ದೇಸಾಯಿ ಅವರು ಕೊಟ್ಟಿದ್ದು ಅದನ್ನ ಅವರು ಕೊಟ್ಟಿದ್ದೀವಿ. ಅದಕ್ಕೆ ಅವ್ರ ರಿಯಾಕ್ಷನ್ ಏನಿತ್ತು ಅನ್ನೋದು ತಮಗೆ ನಾವು SK ಪಾಟೀಲ್ ಸಾಹೇಬ್ ಕೂಡ ಹೇಳಿದ್ದೀನಿ. ಅದಕ್ಕೆ ನಾವೆಲ್ಲರೂ ಮತ್ತೊಮ್ಮೆ NCDCಯಲ್ಲಿ ಒಂದು ಸೇರಿ ಬಂದಿದೆ. ಅದರಲ್ಲಿ ನಮ್ಮ 150 ಕೋಟಿ ರೂಪಾಯಿ ನಮಗೆ ಕೊಡಬೇಕು ಅಂತ ಹೇಳಿ 2,000 ಕೋಟಿ ರೂಪಾಯಿ. ಯಾಕಂದ್ರೆ ಬೇರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳ ಅಷ್ಟು ಇಲ್ಲ ನಮ್ಮಲ್ಲಿ. ಇರೋದ್ರಲ್ಲಿ ಒಂದು 5-6 ಇದಾವೆ. 5-6ರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ಅಂತೇಳಿ ನಾವು SK ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್, ನಾಡಗೌಡರು, JD ಪಾಟೀಲ್, SR ಪಾಟೀಲ್, ತಿಮ್ಮಾಪುರ್ ಅವರು, ಪೂಜಾರ್ ಅವರು ಎಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ಆ NCDCದಲ್ಲಿ ಸಕ್ಕರೆಯಲ್ಲಿ ಸಾಲದ ಬಡ್ಡಿ ಕಡಿಮೆ ಇರ್ತದೆ ಮತ್ತು ಅನೇಕ ಸಲ ಅದನ್ನ ರಿಶೆಡ್ಯೂಲ್ ಮಾಡ್ತಾರೆ ಮತ್ತು ಅದಕ್ಕೆ ಒಂದೊಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡ್ತಾರೆ. ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಅದನ್ನ ಸರ್ಕಾರಿ ದಿಶೆಯಲ್ಲಿ ಆ ಒಂದು ಪ್ರಯತ್ನವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಮಾಡ್ತೀವಿ. ಒಟ್ಟಾರೆ ನನ್ನ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ಳುವಂಥದ್ದು, ಇದು ಬಹಳಷ್ಟು ಮಂದಿ ತಾವು ಶಕ್ತಿ ಹೊಂದಿದೆ. ಅನೇಕರು ಹೇಳೋದು ನಮ್ಮ ಶೇರ್ ಈಗಾಗಲೇ ನಾವು ಅಷ್ಟದವ್ರು ತಗೊಳ್ಳಿ, ಹಲವರು ತಗೋಬಾರ್ದು ಅಂತ ಏನಿಲ್ಲ. ನಾನು ರಾಜೇಂದ್ರ ದೇಸಾಯಿ ಬಂದಾಗ ಹೇಳಿದ್ದೀನಿ, ಎಷ್ಟು ಶೇರ್ ತಗೋತಿದ್ದೆ ಸರ್? ನಾನು ಅಲ್ಲಿ ಗೊತ್ತಾಗ ನನ್ನ ಮೇಲೆ ಗೊತ್ತಾಗ ನಮ್ಮ ಡಾಕ್ಟರ್ ನೋಡಿದ್ದಲ್ಲಿ ಯಾರಿಗೆ ನಾನು ಕುಮಾರ ಸರ್ ಡಾಕ್ಟರ್ ಹೇಳಿದ್ರೆ ಸದ್ಯ ನಾನು ಏನು ಡಾಕ್ಟರ್ ಹೇಳಿದ್ರೆ ಅವ್ರು ಅವ್ರ ಕಡೆ ಒಂದು 25 ಶೇರ್ ನಾನು ಕರೆಕ್ಟ್ ಮಾಡ್ಕೊಡ್ತೇನೆ. ಒಬ್ಬೊತ್ತಿರುತ್ತೆ ಸರ್ ಡಾಕ್ಟರ್. ಯಾಕಂದ್ರೆ ಕಂಡಪಡಿ ಇವಾಗ ಈಗ ಕಬ್ಬು ಜಾಸ್ತಿ ಆಗ್ಯದ. ಈ ಕಬ್ಬು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಯಾವ ಆಪರೇಷನ್ ಹೊಡೆಯಾಗ ಮೊದಲು ಕಬ್ಬು ಇರಲಿಲ್ಲ. ಈಗ ಅಲ್ಲಿನೂ ಕೂಡ ಕಬ್ಬು ಜಾಸ್ತಿ ಆಗ್ಯದ. ಅಲ್ಲಿನೇ ಇವತ್ತೊಂದು ಸಹ 1000 ಶೇರ್ ಕಲೆಕ್ಟ್ ಮಾಡಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಮತ್ತೆ ಈಗ ಆ ನಡವಳಿಕೆ ಟ್ಯಾಕ್ಷನ್ ಎನ್ನುವುದು ಶೇಖರಿಸಿದ್ರಲ್ಲಿ ಸುಮಾರು 15,000 ಎಕರೆ ಇವತ್ತು 5A 5B ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ 15 ಮೂಲಕ ಈಗಾಗಲೇ ಟೆಂಡರ್ ಆಗಿ ಇವತ್ತು ಸಹ ಆ ವರ್ಕ್ ಅನ್ನು ಕೂಡ ನಾವು ಚಾಲು ಮಾಡ್ತೇವೆ. 15,000 ಎಕರೆ ಮತ್ತಷ್ಟು ಕಬ್ಬು ಸಾಧ್ಯ ಆಗ್ತದೆ. ಸಂಖ್ಯೆ ಕೇಳಾಗ್ತದೆ ಜನ ಯಾವ ಶೇರ್ ಮಾಡ್ತಾರೆ ಅಂತೇಳಿ. ಅದೇ ನನ್ನ ಮಾತಾಡಿದ್ರೆ ಬೇರೆ ಕೆಲಸ ಶೇರ್ ಖರೀದಿ ಮಾಡೋದಾರ ಸ್ವಲ್ಪ ನಾವು ಈ ಸಕ್ಕರೆ ಕಾರ್ಖಾನೆಯಿಂದ ಸಮೃದ್ಧಿ ಹೊಂದಿದ್ದೇವೆ. ಸಮೃದ್ಧಿ ಹೊಂದಿದವರು ನಾವು ಯಾಕೆ ತಗೋಬೇಕು ಅಂತ ಬೇಡ. ಸಮೃದ್ಧಿ ಹೊಂದಿದವರು ಶೇರ್ ಇದ್ದವರು ನಿಮಗೂ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. ಈ ಸಕ್ಕರೆ ಕಾರ್ಖಾನೆಯಿಂದ ನಿಮ್ಗೆ ಶಕ್ತಿ ಬಂದಿದೆ. ದಯವಿಟ್ಟು ನಿಮ್ಮನ್ನು ಕೂಡ ಇವತ್ತು ಮುಕ್ತ ಮನಸ್ಸಿನಿಂದ ಸಹ ಏನೂ ವಿಚಾರ ಮಾಡಿದೆ ಇದು ನಮ್ಮ ತಾಯಿ, ಇದು ನಮ್ಮ ತಂದೆ ಅಸ್ಮಿತೆ ಅಂತ ತಿಳ್ಕೊಂಡು ತಾವು ಶೇರ್ಗಳನ್ನ ಖರೀದಿ ಮಾಡಬೇಕು ಅಂತೇಳಿ ಅಕ್ಕಗಳು ಹೇಳಿದ್ರೆ ಒಟ್ಟರು ಕೊಟ್ಬಿಡ್ತಾರೆ. ಅಲ್ಲಿನ ಅಕ್ಕಗಳು ಹೇಳಿದ್ರಲ್ಲ ಎಲ್ಲರಿಗೂ ಈಗ ಹೇಳಿದ್ರೆ ಮಕ್ಕಳು ಒಟ್ಟರಿಗೆ ಹೇಳಿದ್ರೆ ನಾವು ಕೇಳ್ತಾರೆ. ನಾವು ಅಷ್ಟು ಮನಸ್ಸು ಮಾಡ್ಬೇಕಾಗಿತ್ತು. ನಾವು ಅಲ್ಲಿ ಕೇಳಿದ್ರೆ ಬೇಕಾದ್ರೆ ಕೈ ಹತ್ರ ಎತ್ತಿಸ್ಬಿಡ್ತೀನಿ ನಾನು. ಸರಿ ಖರೀದಿ ಮಾಡ್ತಿರೋ ಅಕ್ಕಗಳ ಮಾಡ್ತೀನಿ ಇಲ್ಲೋ ಏನು ಕೈ ಹತ್ತಿರೋನು ಒಟ್ಟರು ಹೇಳ್ತಾರೆ. ಅದಕ್ಕೆ ನಾನು ಶಿವಾನಂದ ಪಾಟೀಲ್, ಆಮೇಲೆ ತಿಮ್ಮಾಪುರ್ ಅವರು, SR ಪಾಟೀಲ್, ನಾಡಗೌಡರು, ಪೂಜಾರ್ ಅವರು ಎಲ್ಲರೂ ಕೂಡಿ ಇವತ್ತು ಸಹ ಏನು ನಮಗೆ ಶೇರ್ ಬೇಕು ಆ ಶೇರ್ನ ನಾವು ಕಲೆಕ್ಟ್ ಮಾಡಿ ಈ ಸಕ್ಕರೆ ಕಾರ್ಖಾನೆಯನ್ನ ನಾವು ಉಳಿಸ್ಕೊಂಡು ಅನ್ನೋ ಮಾತನ್ನ ಇವತ್ತು ಸಹ ಹೇಳಿ ನನ್ನ ಮಾತಿಗೆ ಜನ್ಮ ಶತಮಾನೋತ್ಸವದ ನಿಮಿತ್ತ ಇವತ್ತು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಶೇರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಈಗ ತಾನೇ MP ಪಾಟೀಲ್ ಹೇಳಿದಾಗೆ ಈ ಕಾರ್ಖಾನೆ ಕಟ್ಟಬೇಕಾದ್ರೆ ಅನೇಕರ ಕೊಡುಗೆ, ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ದಿವಂಗತ PT ಪಾಟೀಲರು, ವಾಸಣ್ ದೇಸಾಯಿ ಅವರು, ಅಜಿತ್ ಶೆಟ್ಟಿ ಅವರು, ಇವರನ್ನು ನಾವು ಎಷ್ಟೇ ನೆನಪರು ಕಡಿಮೆ. ಅವರು ಉದ್ಯೋಗದಲ್ಲಿ ಬಾರ್ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ಅಜಿತ್ ಶೆಟ್ಟಿ ಅವರಿಗೆ ನಾವು ರಿನ್ಯೂವಲ್ ಅರ್ಜಿ ಕಳಿಸಿದ್ರೆ ನಾವು ಒಂದು ರಿನ್ಯೂವಲ್ಗೆ 3 ಶೇರ್ ತಗೋಬೇಕಾಗಿತ್ತು. ಹೀಗಾಗಿ ನನ್ನ ಮನೆಯಲ್ಲಿ 12 ಶೇರು ಆ ಕಾಲದಲ್ಲಿ ಆಗಿದ್ದು. ನೀವು ಹೇಳಬೇಕು
ಮುತುವರ್ಜಿ ವಹಿಸಿ ಅನೇಕರು ಮಾಡಿದ್ರಂತೇಳಿ ಈ ಕಾರ್ಖಾನೆ ನಮ್ಮ ಭಾಗದಲ್ಲಿ ನಾವು ಕಂಡಿವಿ. ಆದರೆ ಇವತ್ತು ಸ್ವಲ್ಪ ಕ್ಷೀಣಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತು ಅದು ಕ್ಷೀಣಿಸಬಾರ್ದು, ನಮ್ಮ ಮಧ್ಯದಲ್ಲಿ ಅದು ಬದುಕಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಯಾರೋ ಕೂಟ್ ಹಾಕಿರ್ತಾರೆ, ಅದು ನಮ್ಮ ಎದುರಿಗೆ ನಶಿಸಬಾರ್ದು. ಆ ಮುತುವರ್ಜಿಯನ್ನ ಇವತ್ತು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ವಹಿಸಿದ್ದಾರೆ. ಅದಕ್ಕೆ ನೀವು ಕೈ ಜೋಡಿಸಿದ್ರೆ ಮಾತ್ರ ಇದು ನಂದಿ ಕಾರ್ಖಾನೆ ನಮ್ಮ ಕನಸಾಗಿ ನನಸಾಗಿ ನಮ್ಮ ಬದುಕನ್ನ ಹಸನು ಮಾಡ್ತದೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾನಿಯಲ್ಲಿರ್ತಕ್ಕಂಥ ಕಾರ್ಖಾನೆಯ ಶೇರ್ ಯಾಕೆ ತಗೊಳ್ಳೋದು ಅನ್ನತಕ್ಕಂಥ ವಿಚಾರ ಮನಸ್ಸಿನಲ್ಲಿ ಬರ್ತದೆ ಕೆಲವರು. ಆದರೆ ಒಂದು ಕಾಲದಲ್ಲಿ ನಿಮ್ಮ ಕುಟುಂಬವನ್ನ ಎತ್ತಿ ಹಿಡಿದಂಥ ಸಂಸ್ಥೆ ಇದು. ಇವತ್ತು 30-35 ವರ್ಷ ಈ ಭಾಗದಲ್ಲಿ ಕಬ್ಬು ಬೆಳೆದ್ರೆ ನಾವು ಉಳಿತೀವಿ ಅನ್ನತಕ್ಕಂಥ ಕನಸನ್ನು ನಾವು ಇಟ್ಕೊಂಡಿದ್ವಿ. ಆ ಕನಸು ನನಸು ಮಾಡಿರ್ತಕ್ಕಂಥ ಕಾರ್ಖಾನೆ ಯಾವುದಾದ್ರೂ ಇದ್ರೆ ಅದು ನಂದಿ ಸಕ್ಕರೆ ಕಾರ್ಖಾನೆ ಅಂತ ಹೇಳಬೇಕಾಗ್ತದೆ. ಬೇರೆಯವರು ಎಲ್ಲ ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡ್ತಿದ್ರೆ, ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡದೆ ಪೋಷಣೆ ಮಾಡಿರ್ತಕ್ಕಂಥ ಈ ರಾಜ್ಯದ ಏಕೈಕ ಕಾರ್ಖಾನೆ ಯಾವುದಾದ್ರೂ ಇದ್ರೆ ಅದು ನಂದಿ ಸಕ್ಕರೆ ಕಾರ್ಖಾನೆ. ಪ್ರೈವೇಟ್ನವರು ಒಂದು ರೇಟ್ ಕೊಡ್ತೀವಿ, ಅದನ್ನು ನೋಡಿ ಮತ್ತೊಬ್ರು ನಾವು ಕೊಡ್ಬೇಕಂತಕ್ಕಂಥದ್ದು ಕಲಿತೀವಿ. ಆದರೆ ಅಂತ ಕಾರ್ಖಾನೆ ಇವತ್ತು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ. ಒಂದೆರಡು ಸಣ್ಣ ಕೈ ಘಟನೆ ಆಗಿದಾವಂತೇಳಿ ಅದನ್ನು ನಾವು ಕೈ ಬಿಡ್ತಕ್ಕಂಥ ಕೆಲಸ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಭಾ ಸದಸ್ಯರು ಮಾಡಬಾರ್ದು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳ್ತೀನಿ. ನಾವು ಮೊನ್ನೆ 2 ವರ್ಷದಿಂದ ಈ ಕಾರ್ಖಾನೆ ಸ್ಥಿತಿಗತಿ ನಾನು ನೋಡ್ತಾ ಇದ್ದೀನಿ. ಅಕಸ್ಮಾತ್ 23-24ಕ್ಕೆ ನಾವು DCC ಬ್ಯಾಂಕ್ದವರು 120 ಕೋಟಿ ಸಾಲ ಕೊಡದೇ ಇದ್ರೆ ವರ್ಷದಿಗೆ ಈ ಕಾರ್ಖಾನೆ ನಿಂತು ಹೋಗ್ತೀವಿ. ಆದರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೇ, ಈ ಜಿಲ್ಲೆಯ ಒಂದು ಸಹಕಾರಿ ತಳಹದಿ ಮೇಲೆ ಬೆಳೆದಿರ್ತಕ್ಕಂಥ ನಂದಿ ಕಾರ್ಖಾನೆ ಇದು ಕೇವಲ ಜಿಲ್ಲೆ ಆಸ್ತಿ ಅಲ್ಲ, ಈ ರಾಜ್ಯದ ಒಂದು ಮುಕುಟ ಅಂದ್ರೆ ಅದು ತಪ್ಪಾಗಿರ್ತಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂತ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ 100 ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಕಾರ್ಖಾನೆ. ಇದನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋದ್ರೆ ಮಾತ್ರ ನಾವು ಪರರಿಗೆ ಮಾದರಿ ಆಗ್ತೀವಿ. ಇಲ್ಲದೇ ಇದ್ರೆ ಇವತ್ತು KH ಪಾಟೀಲ್ರ ಪುಣ್ಯತಿಥಿ ಮಾಡಿದ್ದು ಸಾಕು, KH ಪಾಟೀಲ್ರ ಅನುಯಾಯಿಗಳಾಗಿದ್ರೆ, ಅವರ ವಂಶಸ್ಥರಾಗಿದ್ರೆ ನಾವು ಈ ಘಟನೆಯನ್ನ ಮನದಲ್ಲಿ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಸುದಯದಿಂದ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂಥರ ಸರ್ಕಾರಿ ಚಳವಳಿ ಇದ್ರೆ, ಈ ಉತ್ತರ ಕರ್ನಾಟಕ ಈ ಜಿಲ್ಲೆಯಲ್ಲಿ ಬಹಳ ವೈಶಿಷ್ಟ್ಯವಾಗಿ ನಾವು ಸರ್ಕಾರಿ ಸಂಸ್ಥೆಗಳನ್ನ ಕಟ್ಟಿದ್ದೀವಿ. ಈ ಪ್ರಾಂಜಲ್ ಮನಸ್ಸಿನಿಂದ ಇಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ದಾರೆ. ಇದೇ ಬಿಜಾಪುರದ ಹಾಲು ಒಕ್ಕೂಟ ನಿಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ 14 ಒಕ್ಕೂಟ ಇತ್ತು ರಾಜ್ಯದಲ್ಲಿ. ಆದರೆ ಬಿಜಾಪುರ ಹಾಲು ಒಕ್ಕೂಟ 13ನೇ ಸ್ಥಾನದಲ್ಲಿ ಇತ್ತು ಸರ್ಕಾರಿ ರಂಗದಲ್ಲಿ. ಆದರೆ ಇವತ್ತು ನನಗೆ ಒಂದು ಹೆಮ್ಮೆ ಸಂಗತಿ ಅನಿಸ್ತದೆ, ಅದು ಕೂಡ ಇವತ್ತು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ ಬಿಜಾಪುರ ಹಾಲು ಒಕ್ಕೂಟ ಅಂತೇಳಿ ಹೇಳಬೇಕಾಗ್ತದೆ. ಹೋದ ವರ್ಷ ಅಲ್ಲ, ಅಚ್ಚಿ ವರ್ಷನೇ ಅದು ಕೂಡ 20 ಕೋಟಿ ಹಾನಿಯಲ್ಲಿ. ಆದರೆ ಇವತ್ತು ಅದು ಕೂಡ ರಿವೈವ್ ಆಗಿ ಈ ವರ್ಷ 56 ಲಕ್ಷ 1 ಕೋಟಿ ರೂಪಾಯಿ ಲಾಭ ಮಾಡಿದ್ದೀವಿ. ಏನೋ ಒಂದು ಗಳಿಗೆ ಕೆಟ್ಟ ಗಳಿಗೆ ಬಂದಾಗ ಅಂತ ಸ್ಥಿತಿಗತಿ ಬರ್ಬೋದು, ನಾನು ಇಲ್ಲ ಅಂತ ಹೇಳೋದು. ಆದರೆ ಇದನ್ನೆಲ್ಲ ನಿಮ್ಮ ಪ್ರಯತ್ನ ನೀವು ಮಾಡ್ರಿ. ವೇದಿಕೆ ಮೇಲಿರ್ತಕ್ಕಂಥ HK ಪಾಟೀಲ್ಗೆ, MB ಪಾಟೀಲ್ಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದ್ರೆ, ನಾನು ಕೂಡ ಅವ್ರ ಜೊತೆ ಇರ್ತೀನಿ. ಕರ್ನಾಟಕ ಸರ್ಕಾರ NCDC ಇಂದ ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ
ಸರ್ಕಾರ ಖಾತ್ರಿಯನ್ನ ಕೇಳ್ತಾ ಇದ್ದಾರೆ NCDC ಅವರು. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಯಾರು ಬಂದು ಹೇಳದೇ ಇದ್ರು ಕೂಡ ನಾನು ಹೋಗಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಏನಾರೆ ಮಾಡಿ ಏನು ಕೇಂದ್ರ ಸರ್ಕಾರ 10,000 ಕೋಟಿ ತೆಗೆದಿಟ್ಟಿದೆ ದೇಶದ ಸಲುವಾಗಿ, ಅದರಲ್ಲಿ ಕರ್ನಾಟಕಕ್ಕೂ ಕೂಡ ನೀವು ಪಾಲ ತೆಗೆದುಕೊಳ್ಬೇಕು, ಖಾತ್ರಿ ಕೊಡಬೇಕು ಅಂತೇಳಿ ಪರಿಪರಿಯಾಗಿ ಕೇಳ್ಕೊಂಡಿದ್ದೀವಿ. ಅವರು ಇನ್ನೂ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಆದರೆ ನನಗೊಂದು ಆಶಾಭಾವನೆ ಏನಪ್ಪ ಅಂದರೆ MB ಪಾಟೀಲ್ HK ಪಾಟೀಲ್ ಹೇಳಿದರೆ ಖಂಡಿತ ಅವರು ಕೇಳ್ತಾರೆ ಅನ್ನುವಂಥ ಆಸೆ ನನಗಿದೆ. ಕೇವಲ ಇದು ಒಂದೇ ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲ, ಈ ರಾಜ್ಯದಲ್ಲಿ 7 ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ಕ್ಷೀಣಿಸ್ತಾ ಇದ್ದಾವೆ. ಹೇಳ್ಬೇಕಪ್ಪ ಅಂತಂದ್ರೆ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ. ದಯಮಾಡಿ ನೀವೆಲ್ಲ ಮನಸ್ಸು ಮಾಡಿದರೆ ನಿಮ್ಮ ಜೊತೆ ನಾವು ಇರ್ತೀವಿ. JT ಪಾಟೀಲ್, ಅಪ್ಪಾಜಿ ನಾಡಗೌಡರು ಆದಿಯಾಗಿ ನೀವು ಮನಸ್ಸು ಮಾಡಿ ಅವರನ್ನ ಮನಸ್ಸೊಲಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಕೇವಲ ಮಾತಿನಿಂದ ಈ ಕೆಲಸ ಆಗೋದಿಲ್ಲ. ಏನೇ ಇದ್ರೂ ಸರ್ಕಾರ ಮನಸ್ಸು ಮಾಡಿದರೆ ಮಾತ್ರ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಬದುಕ್ತವೆ. ಆದರೆ ನಾವು ಚಿಂತನೆ ಮಾಡೋದು. ಯಾಕಂದ್ರೆ ನಾನು ನೋಡಿ ಇವತ್ತು ಎಷ್ಟು ಮಂದಿ ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅದಾರೆ. ಒಂದು ಕಾಲದಲ್ಲಿ ಅವರೆಲ್ಲ ಸಕ್ಕರೆ ಕಾರ್ಖಾನೆ ಚೇರ್ಮನ್ ಇದ್ರು. ಮೊದಲು ಅದನ್ನ ಅಧ್ಯಕ್ಷರಾಗಿ ಶುರು ಮಾಡ್ತಾರೆ, ಮುಂದೆ ಇವರು ಒಂದೊಂದು 2-3 ಕಾರ್ಖಾನೆ ಮಾಡ್ಕೊಳ್ತಾರೆ. ಇಂಥ ಘಟನೆಗಳು ಭಾಳ ನಾವು ನೋಡಿದ್ದೀವಿ. ಅವ್ರ ಬಗ್ಗೆ ನಾನು ಟೀಕಾ ಮಾಡಕ್ಕೆ ಹೋಗೋದಿಲ್ಲ. ಅದು ಈ ಸರ್ಕಾರಿ ರಂಗ ಕ್ಷೀಣಿಸ್ಬಾರ್ದು, ಅದನ್ನು ಉಳಿಸ್ಬೇಕಂತಕ್ಕಂಥ ಬೆಳೆಸ್ಬೇಕಂತಕ್ಕಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೊನೆಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಪ್ಪ ಅಂದರೆ ಯಾವುದೇ ಸಂದರ್ಭದಲ್ಲಿ ಬಿಜಾಪುರ DCC ಬ್ಯಾಂಕು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಹೆಗಲಿಗೆ ಕೊಟ್ಟು ನಡೀತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರು ಈ ಸಂಸ್ಥೆಗೆ ಪರವಾನಗಿ ಕೊಟ್ಟು ಈ ಸಂಸ್ಥೆ ಪ್ರಾರಂಭ ಮಾಡಿದ್ದಕ್ಕೆ ಇಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆ ಆಗಿದೆ. ಅಂದು ಗಣತಿವಂತ ರಾಜ್ಯಪಾಲರನ್ನು ಶ್ರೀಮಾನ್ KH ಪಾಟೀಲ್ರು ಇಲ್ಲಿ ಕರ್ಕೊಂಡು ಬಂದಿದ್ರು, ಸಂಘ ಸ್ಥಾಪನೆಗೆ ಕರ್ಕೊಂಡು ಬಂದಿದ್ರು. ಅವಾಗ ನಾನು ಒಬ್ಬ ಪ್ರೇಕ್ಷಕನಾಗಿ ಎದುರುಗಡೆ ಕೂತಂಗೆ ಕೂತಿದ್ದೆ. ನಾನು ಆ ಕಾರ್ಯಕ್ರಮ ನೆನಪಿದೆ. ಆ ರಾಜ್ಯಪಾಲರನ್ನು ಕರ್ಕೊಂಡ್ಬಂದು ಇಲ್ಲಿ ಸಂಘ ಸ್ಥಾಪನೆ ಮಾಡಿದಾಗ ಬಹಳಷ್ಟು ಜನ, ನೂರಾರು ಸಾವಿರಾರು ಜನ ಹೇಳಿದ್ರು, ಇಲ್ಲೇನೋ ಮರ ಇಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ತಾರೆ, ಇವರು ಇಲ್ಲಿ ಸಿಳ್ಳು ಕಟ್ಟು ಬೆಳೀತೈತಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಕಬ್ಬು ಒಂದು ಗಡಿಗೆ ಕಬ್ಬಿಲ್ಲ, ಇಲ್ಲಿ ಸಕ್ಕರೆ ಕಾರ್ಖಾನೆ ಕಟ್ತಾರಂತಪ್ಪ ಇವರು ಅಂತ ಮಾತಾಡ್ತಿದ್ರು. ಇವತ್ತು ನೋಡ್ರಿ ಎಲ್ಲ ಸಮೃದ್ಧ ನಾಡಾಗಿದೆ. 1 ಇಂಚ್ ಬಿಡ್ಲಾರ್ದ ಕಬ್ಬು ಬೆಳೆಯಕತ್ತಿದ್ದಾರೆ. ನಾನು ಅದೇ ಒಂದು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಡಳಿತ ಮಂಡಳಿ ಸದಸ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಷೇರು ಬಿಡುಗಡೆ ಮಾಡುವಂತ ಶ್ರೀಮಾನ್ ಶಿವಾನಂದ ಪಾಟೀಲ್ರ ಮುಖಾಂತರ ಷೇರು ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡವರು ನೀವು ಬಹಳ ಆಡಳಿತ ಮಂಡಳಿಯವರು, ನೀವು ಬಹಳ ಜಾಣರು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. KH ಪಾಟೀಲ್ರ ಸಹಕಾರಿ ಕ್ಷೇತ್ರದ ಬಗ್ಗೆ, ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಸೇವೆ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಬಹಳಷ್ಟು ನಾಯಕರು ಮಾತನಾಡಿದ್ದಾರೆ. ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಸಹಕಾರಿ ಕ್ಷೇತ್ರ ಇರಬೇಕು ಅಂತೇಳಿ ಕನಸು ಕಾಣ್ತಿದ್ರು. ಅದನ್ನು ಸಾಧನೆ ಮಾಡಿ ತೋರಿಸಿದಂಥವ್ರು ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಸಂಸ್ಥೆಗಳು ದಸ್ಪುಷ್ಟ ಆಗಬೇಕು. ಸಹಕಾರಿ ಸಹಕಾರಿ ನಡೆಸೋರು ದಸ್ಪುಷ್ಟ ಆಗಬಾರ್ದು, ಸಹಕಾರಿ ಸಂಸ್ಥೆಗಳು ದಸ್ಪುಷ್ಟ ಆಗ್ಬೇಕಂತಿದ್ರು. ಅದನ್ನಾಗಿ ನಾವು ನೀವು ತಿಳ್ಕೊಳ್ಳಿ. ಅಂದ್ರೆ ಸಹಕಾರಿ ಸಂಸ್ಥೆ ನಡೆಸೋರು ದಸ್ಪುಷ್ಟ ಆದ್ರೆ ಸಹಕಾರಿ ಸಂಸ್ಥೆಗಳು ಹೊರಗ್ತಾವ. ಆ ಒಂದು ವಿಚಾರಧಾರೆಯಿಂದ ಶ್ರೀಮಾನ್ KH ಪಾಟೀಲ್ರು ಸಹಕಾರಿ ಕ್ಷೇತ್ರ ಕೇವಲ ನಮ್ಮ ನಾಡಿಗೆ ಅಷ್ಟೇ ಸೀಮಿತ ಅಲ್ಲವರು, ಇಡೀ ಭಾರತ ದೇಶದ ಸಹಕಾರಿ ಕ್ಷೇತ್ರದಿಂದ ಒಬ್ಬ ಅನರ್ಘ್ಯ ರತ್ನ ಅಂತ ಕೂಡ ತಪ್ಪಾಗಿದೆ. ನಾನು ಎಲ್ಲರಿಗೆ ಮನವಿ ಮಾಡ್ಕೊಳ್ತೇನೆ. ವಿಶೇಷವಾಗಿ ನಾನು ಅವಳಿ ಜಿಲ್ಲೆಯನ್ನು 2.5 ದಶಕಗಳ ಕಾಲ ಪ್ರತಿನಿಧಿಸಿ ಮಂತ್ರಿಯಾಗಿ 2 ಬಾರಿ ವಿರೋಧ ಪಕ್ಷ ನಾಯಕನಾಗಿ ಈ ಭಾಗದ ಋಣ ನನಗೆ ಬಹಳ ಇದೆ. ಇಲ್ಲಿ ಆ ಹಳೆಯ ಕಾಲ ನಮ್ದು ಹೆಂಗಿತ್ತು, ಈಗ ಹೆಂಗಿದೆ, ಇದನ್ನ ಅರ್ಥ ಮಾಡಿಕೊಂಡು ಇವತ್ತೇನು ಶೇರ್ ಸರ್ಟಿಫಿಕೇಟ್ ಬಿಡುಗಡೆ ಮಾಡಿದಾರಲ್ಲ ಶ್ರೀಮಾನ್ ಶಿವಾನಂದ ಪಾಟೀಲ್, ಇದ್ರಾಗ ಪ್ರತಿಯೊಬ್ಬ ರೈತರು ಇದ್ರಾಗ ಭಾಗ್ಯ. ಒಪ್ಪಿಗೆ ನೀವೇನು ಮಾಡ್ತೀರಿ ಅಂತ ಹೇಳಿ ನನಗೆ ಕೇಳಿ, ನಾನು ಕೂಡ ಒಬ್ಬ ಸಹಕಾರಿಯಾಗಿ ಮೊನ್ನೆ
ನಮ್ಮ ಜಿಲ್ಲೆಯಲ್ಲಿ ಏಕೈಕ ಸಹಕಾರಿ ಸಕ್ಕರೆ ಕಾರ್ಖಾನೆ ರನ್ ನಗರದಲ್ಲಿರುವಂತಹ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಂತಹ ಶ್ರೀಮಾನ್ ತಿಮ್ಮಾಪುರ್ ಅವರು, ಆಮೇಲೆ ಸಕ್ಕರೆ ಸಚಿವರಾದಂತಹ ಶ್ರೀಮಾನ್ ಶಿವಾನಂದ ಪಾಟೀಲ್ರು ಅವರ ಸಹಾಯ ಸಹಕಾರ ಬೆಂಬಲದಿಂದ ನಿಂತು ಹೋದಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡಿದ್ದೇವೆ. ಅದನ್ನ ಹಾಕಿ ನಾನು ಒಂದು ಬಹಳ ಕೆಲಸದಾಗಿದೆ ಎಲ್ಲರಿಗೂ ಗೊತ್ತೈತಿ. ಆ ಕೆಲಸದಾಗಿ ಇನ್ನೊಂದು ಕೆಲಸ ಹೊತ್ಕೊಂಡು ಒಂದು ಸಹಕಾರಿ, ನಾನು ಒಬ್ಬ ಸಹಕಾರಿಯಾಗಿ ಸಹಕಾರಿ ರಂಗದಲ್ಲಿ ಸಕ್ಕರೆ ಕಾರ್ಖಾನೆ ಹಿಂಗ ನಿಂತು ಹೋಗಿದ್ದನ್ನ ಚಾಲು ಮಾಡಿ ಆ ಭಾಗದ ರೈತರಿಗೆ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಟ್ಟು ಏನಾದರೂ ಒಂದು ಬರೀ ಸಹಕಾರಿ ಅಂದ್ರೆ ಆಗುದಿಲ್ಲ ಅಂತೇಳಿ ಒಂದು ಸಾಹಸಕ್ಕೆ ಕೈ ಹಾಕಿದೆವು. ಅದಕ್ಕೆ ಇಬ್ಬರು ಸಚಿವರು ಬಹಳಷ್ಟು ನಮಗೆ ಸಹಾಯ ಸಹಕಾರ ಬೆಂಬಲ ನೀಡಿದ್ದಾರೆ. ಅವ್ರು 2,000 ರೂಪಾಯಿ 98,000 ರೂಪಾಯಿ ಠೇವಣಿ ಅಂದ್ರೆ ಒಂದು ಶೇರಿಗೆ 1 ಲಕ್ಷ 100 ಶೇರ್ ನಾ ಖರೀದಿ ಮಾಡ್ತೀನಿ. ನಾಳೆ ಇವತ್ತ ಬಂದ್ರೆ ಇವತ್ತ ಇಲ್ಲ ನಾಳೆಗೆ ಬಸವರಾಜ್ ನೇತಾರ ಇವರ ಬರೀ ಯಾರನ್ನ ಕಳಿಸ್ತೀನಿ ಒಬ್ಬರು ಅಟೆಂಡರ್ ಕಳಿಸಿದ್ರು 1 ಕೋಟಿ ರೂಪಾಯಿ ಬೆಲೆ ಶೇರ್ 100 ಶೇರ್ ಬರ್ಬೋದು. ಆ 100 ಶೇರ್ಗಳನ್ನ ನಾನು ಕೊಡ್ತೀನಿ. ಇಷ್ಟಲ್ಲ, ಯಾಕಂದ್ರೆ ನಾನು 1992-93ರಲ್ಲಿ ಮೊದಲನೇ ಬೋರ್ಡ್ನಲ್ಲಿ ನಾವು ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಇವಾಗಿನ BS ಪಾಟೀಲ್ ಮಡಗೋಳಿ ಅವರು ಅಧ್ಯಕ್ಷರು. ಆ ಸಂದರ್ಭದಲ್ಲಿ ನಾವು ಶ್ರೀಮಾನ್ ಬಂಗಾರಪ್ಪನವ್ರ ಹತ್ರ ಹೋಗಿದ್ದೆವು. ನಮ್ಮ ಹತ್ರ 10 ರೂಪಾಯಿ, ಅವತ್ತು 2 ಕೋಟಿ ರೂಪಾಯಿ ಅವ್ರನ್ನ ಇವತ್ತು ನೆನಪಿಸ್ಕೋಬೇಕು. 2 ಕೋಟಿ ರೂಪಾಯಿ ಸಂಖ್ಯೆ ಮಾಡಿ ನೋಡ್ರಿ, ಬಡ್ಡಿ ಭಾಳ ತಗೋಬೇಡ್ರಿ ಅಂತ ನಾವು ಹೇಳಿದ್ವಿ. ಏನ್ರಿ ರೈತರ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ತೀರಿ, ಬಡ್ಡಿ ಕಡಿಮೆ ತಗೋತಿರಲ್ಲ, 0 ಇಂಟ್ರೆಸ್ಟ್, ಬಡ್ಡಿನ ಬೇಡ, ಬಡ್ಡಿ ಇಲ್ದನೆ 2 ಕೋಟಿ ಕೊಟ್ಟರು. ಮೊದಲೇ ಹಂಗಾಮ ಸ್ಟಾರ್ಟ್ ಆಯ್ತು. ಅದರ ಋಣ ನನಗೆ ಮೇಲಿದೆ. ಆ ಋಣಕ್ಕೆ ಅನುಗುಣವಾಗಿ 1 ಕೋಟಿ ರೂಪಾಯಿ ವೈಯಕ್ತಿಕವಾಗಿ ಶೇರ್ ಖರೀದಿ ಮಾಡುವುದ್ರ ಜೊತೆಗೆ ನನಗೆ ಎಷ್ಟು ಈ ಮಂತ್ರಿಗಳಷ್ಟು ನಮ್ಗೇನು ವರ್ತಿಸ್ತಿಲ್ಲ. ಆದರೂ ನಮ್ಮ ಮಿತಿ ಒಳಗೆ ನನ್ನ ಸಂಸ್ಥೆಗಳ ಮುಖಾಂತರ ಮತ್ತು ನಮ್ಮ ಸ್ನೇಹಿತರ ಮುಖಾಂತರ, ಹಿತೈಷಿಗಳ ಮುಖಾಂತರ, ಅಭಿಮಾನಿಗಳ ಮುಖಾಂತರ ಎಷ್ಟು ಸಾಧ್ಯ ಆಗತ್ತಿಲ್ಲ ಅಂತ ಹೇಳೋದು ಅಷ್ಟು ಶೇರ್ಗಳನ್ನು ಸಂಗ್ರಹ ಮಾಡಿ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಗತ ಇತಿಹಾಸ ಮರುಕಳಿಸಬೇಕು. ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತ ಈ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನೂರಾರು ಪ್ರಶಸ್ತಿಗಳನ್ನು ಪಡೆದಂತ ಒಂದು ಸಂಸ್ಥೆ. ಇಡೀ ಕೇವಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಧ್ವಜ ಆಕಾಶದ ಯಾತ್ರೆಗೆ ಹೋಗಬೇಕು. ಇದರ ಕೀರ್ತಿ ದಶನಿಗಳಲ್ಲಿ ಹರಡಬೇಕು. ಇಡೀ ರಾಷ್ಟ್ರದಲ್ಲೇ ಮತ್ತೊಮ್ಮೆ ನಂಬರ್ 1 ಸಕ್ಕರೆ ಕಾರ್ಖಾನೆ ಆಗಲಿಕ್ಕೆ ನಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ಮಾಡಿ ದೊಡ್ಡ ಕಾರಣ ಇಲ್ಲಿ ಇದೇನೆ. ನೀವು 100 ಕೋಟಿ ಅವ್ರಿಗೇನೆ ಆ ಜುಜಿಬಿ ಹಣ ನೀವು ಕೇಳಿ ನನಗೆ ಅನಿಸಿದ ಮಟ್ಟಿಗೆ ಇದು ಬಹಳ ಸರಳವಾಗಿ ಇದು ಆಗುವಂತ ಕೆಲಸ. ಮತ್ತೊಮ್ಮೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ, ರಾಷ್ಟ್ರ ಮಟ್ಟದ ಖ್ಯಾತಿ ಪಡೀಲಿಕ್ಕೆ, ಕೀರ್ತಿ ಪಡೀಲಿಕ್ಕೆ ಈ ಕಾರ್ಯಕ್ರಮ ಭಾಜನ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ ಬಹಳಷ್ಟು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಇಂದಿನ ಕಾರ್ಯಕ್ರಮಕ್ಕೆ ನನಗೂ ಕೂಡ ಫ್ಯಾಕ್ಟರಿಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಬಗ್ಗೆ ಇದೇನು ಸಭೆಯನ್ನು ಸೇರಿದ್ರಿ, ಅದಕ್ಕೆ ನಾವು ಕೂಡ ಹೆಗಲಿಗೆ ಹೆಗಲಂಚು ಪ್ರಯತ್ನ ಮಾಡಿ ಅವರ ಹೆಸರನ್ನು ಉಳಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತ ಇವತ್ತು ನಿಮ್ಮೆಲ್ಲರ ಸಮ್ಮುಖ ಏನಪ್ಪ ಅಂದ್ರೆ ನಾನು ಮಾತನ್ನು ಕೊಡಲಿಕ್ಕೆ ಇವತ್ತು ಶಿವಾನಂದ ಪಾಟೀಲ್ರು, MP ಪಾಟೀಲ್ರು ಏನು ಜವಾಬ್ದಾರಿ ಅಂತ ತೆಗೆದುಕೊಂಡಿದ್ದಾರೆ, ಆ ಜವಾಬ್ದಾರಿಯಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ. ನನ್ನ ಮಟ್ಟಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮಾಡ್ತೇನೆ. ವೈಯಕ್ತಿಕವಾಗಿ ನಾನು ಕೂಡ ಒಂದು 10 ಶೇರನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ವೈಯಕ್ತಿಕವಾಗಿ ಒಂದು 10 ಶೇರನ್ನು ತೆಗೆದುಕೊಳ್ತೀನಿ. ಈ ಶುಗರ್ ಫ್ಯಾಕ್ಟರಿ ಏನು KH ಪಾಟೀಲ್ ಕಟ್ಟಿದಂಥದ್ದನ್ನು ಯಾವುದೇ ಕಾಲಕ್ಕೂ ಕೂಡ ಇದು ನಂದದೇ ಇರತಕ್ಕಂಥ ದೀಪ ಆಗಬೇಕು. ನಂದದೇ ಇರತಕ್ಕಂಥ ದೀಪ ಆದರೆ ಕೇವಲ ಒಂದು ಕುಟುಂಬಕ್ಕೆ ಮಾಡುವಂಥ ಇದು ನಮ್ಮ ಅವರ ಸೇವೆ ಅಲ್ಲ, ಇದು ಇಡೀ ಜನಾಂಗಕ್ಕೆ. ಇಲ್ಲಿ ಇರ್ತಕ್ಕಂಥ ಮನುಕುಲ ಜನಾಂಗ ನಾನು ನೋಡಿದ್ದೇನೆ. ಮೊದಲು ಇಲ್ಲಿ ಹೇಗಿತ್ತು, ಈ ಭಾಗ ಹೇಗಿತ್ತು ಅನ್ನೋದು ಗೊತ್ತಿದೆ. ನಂದಿ ಶುಗರ್ ಫ್ಯಾಕ್ಟರಿ ಬಂದ ಮೇಲೆ ಇವತ್ತು ಲಕ್ಷದಾಗ ಯಾರು ಮಾತಾಡೋದಿಲ್ಲ, ಕೋಟಿ ಒಳಗೆ ಮಾತಾಡ್ತಾರೆ. ಸರಿ, ನಾನು ಚುನಾವಣೆಗೆ ಬಂದಿನಿ, ಬೈ ಎಲೆಕ್ಷನ್ಯಾಗ ಲಕ್ಷದಾಗ ಯಾರು ಮಾತಾಡೋದು. ನಮ್ಮಲ್ಲಿ ಲಕ್ಷ ಅಂದ್ರೆ ದೊಡ್ಡದು. ಇವತ್ತಿನ ಕೋಟಿ ಅಂದ್ರೆ ಏನು ಕಿಮ್ಮತ್ತೆ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ SR ಪಾಟೀಲ್ ನಗ್ತಾರೆ. ಅವರು ನೋಡಿದ್ದಾರೆ ಮೊದಲು ಹೆಂಗಿತ್ತು. ಅವರು ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ಎಷ್ಟು ಹಿಂದುಳಿದಂತ ಪ್ರದೇಶ ಇತ್ತಿದ್ರು. ಈಗ ನಂದಿ ಶುಗರ್ ಫ್ಯಾಕ್ಟರಿ ಬಂದ ಮೇಲೆ
ಹಲವಾರು ಶುಗರ್ ಫ್ಯಾಕ್ಟ್ರಿಗಳು, ನಂದಿ ಶುಗರ್ ಫ್ಯಾಕ್ಟ್ರಿಯಿಂದ ನೋಡಿ ಕಟ್ಟಿದಂಥವ್ರು ಎಷ್ಟೋ ಜನ ಆಗಿದ್ದಾರೆ. ಅದರಾದ ನಂತರ ಇವತ್ತು ಆರ್ಥಿಕವಾಗಿ ಎಷ್ಟೊಂದು ಜನ, ಎಷ್ಟೊಂದು ಕುಟುಂಬಗಳು ಇವತ್ತು ಆ ಹೆಸರಿನ ಮೇಲೆ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದನ್ನು ನಾವು ಯಾವಾಗಲೂ ಕೂಡ ಅದನ್ನ ಜೀವಂತವಾಗಿ ಉಳಿಸುವಂತ ಕೆಲಸ ನಮ್ಮಿಂದ ಆಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವು ಅದರ ರಾಜಕಾರಣ ಯಾವಾಗಲೂ ಸರ್ಕಾರಿ ರಂಗದಲ್ಲಿ ಇರಬಾರ್ದು ಅನ್ನುವಂಥದ್ದು. ಸರ್ಕಾರಿ ರಂಗ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೋಬಾರ್ದು. ಸರ್ಕಾರಿ ರಂಗ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಂಡ್ರೆ ಆ ಸರ್ಕಾರಿ ರಂಗ ಬಡವಾಗುತ್ತೆ ಅನ್ನುವಂಥದ್ದಕ್ಕೆ ನಾವು 30 ಶುಗರ್ ಫ್ಯಾಕ್ಟರಿಗಳ ಬಗ್ಗೆ ಮಾತಾಡ್ತೀವಲ್ಲ, ಅದರಲ್ಲಿ ಕೆಲವು ಇವತ್ತು ಉಸಿರು ಹಿಡಿದಿದ್ದಾವೆ, ಬಹಳಷ್ಟು ಇವತ್ತು ಎಲ್ಲ ನುಕ್ಸಾನಲ್ಲಿದ್ದಾವೆ. ಮಾಡ್ತಾರೆ ತಾವೆಲ್ಲರೂ ಸೇರಿ ಕಟ್ಟಿದಂಥ KH ಪಾಟೀಲ್ ಹೆಸರಿನ ಮೇಲೆ ಕಟ್ಟಿದಂಥ ಈ ಒಂದು ಶುಗರ್ ಫ್ಯಾಕ್ಟ್ರಿ, ನಂದಿ ಶುಗರ್ ಫ್ಯಾಕ್ಟ್ರಿ, BD ಪಾಟೀಲ್ ಕಟ್ಟಿದಂಥ ಈ ಫ್ಯಾಕ್ಟ್ರಿ ಮತ್ತು ಹಲವಾರು ಜನ ಇದಕ್ಕೆ ಕೈ ಜೋಡಿಸಿ ಏನು ಶ್ರಮ ಪಟ್ಟಿದ್ದಾರೆ, ಲೋಕಲೈಟ್ಸ್ ಕೂಡ ಶ್ರಮ ಪಟ್ಟಿದ್ದಾರೆ. ವಾಸಣ್ಣ ದೇಸಾಯಿ ಆಗಿರ್ಬೋದು, ಮತ್ತವರಾಗಿರ್ಬೋದು, ಎಲ್ಲರಿಗೂ ಅವರ ಆತ್ಮಕ್ಕೆ ಶಾಂತಿ ನಿಜವಾಗಿ ಸಿಗಬೇಕಾದ್ರೆ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಇದಕ್ಕೆ ಪುನಶ್ಚೇತನ ಮಾಡುವಂಥ ಕಾರ್ಯಕ್ಕೆ ನೀವು ಯಾವಾಗ ಯಾವ ಸಂದರ್ಭದಲ್ಲಿ ನಮ್ಮನ್ನು ಕರೀತೀರಿ, ನಾನು ಬರ್ತೇನೆ, ಒಬ್ಬ ಸೇವಕನಾಗಿ ಬಂದು ಸೇವೆಯನ್ನು ಸಲ್ಲಿಸ್ತೇನೆ, KH ಪಾಟೀಲ್ ಅಪಟ ಶಿಷ್ಯನಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತು. ಏನು ಸೇವೆ ಬಗ್ಗೆ ನಾನು ಭತ್ತ ದಾರಾಗ ಶಿವಮೊಗ್ಗ ಕೇಳಿದೆ, ಗೌಡ ಏನು ಲೆಕ್ಕ ಕೊಡ್ತಾಕೈತ್ರಿ, ಏನು ಮಾಡ್ತಾರೆ 2,000 ಸೇವೆ ಅಂದ್ರೆ ಏನು ಗೌಡ 20 ಕೋಟಿ ಆಯ್ತಲ್ಲ ಅಂತ ಅವ್ರೆಲ್ಲೂ ಬದಲಿಗೆ ಬಿದ್ದರು. 2 ಕೋಟಿ ಆಗೈತೆ ನೋಡ್ರಿ ಅಂತ. ಅದಕ್ಕೆ 2 ಕೋಟಿ ಅಲ್ಲ ನೋಡ್ರಿ, 2,000 ಜನ ಕೂಡ್ಸ್ಯಾರ ಅಂದ್ರೆ 20 ಕೋಟಿನೇ ಆಗ. ಮತ್ತು ನಮ್ಮ SR ಪಾಟೀಲ್ ಹೇಳಿದ್ರು ಇವತ್ತೇ 1 ಕೋಟಿ, ಮತ್ತೆ ಸರ್ಕಾರ ಇಂಥ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ತಾವೆಲ್ಲರೂ ತಯಾರಾಗಿದ್ದೀರಲ್ಲ, ಒಮ್ಮೆ ಹೇಳುವಂತ ಕಟ್ತೀವಿ ಅನ್ನುವಂಥ ಆ ಒಂದು ಶಕ್ತಿ ನಿಮ್ಮಲ್ಲಿ ತೋರಿಸ್ತಕ್ಕಂಥದ್ದು ಇವರು ಕಾಣ್ತಾ ಇದೆ ಅಂತಕ್ಕಂಥ ನನಗೆ ಸರ್ಕಾರದ ಬಡವಾದಂಥ ತಮ್ಮಲ್ಲಿ ಇರ್ತಕ್ಕಂಥ ಅಭಿಲಾಷೆ ನಾವು ಮಾಡಬೇಕಂತಕ್ಕಂಥ ವಸ್ತು KH ಪಾಟೀಲ್ ಕಟ್ಟಿದಂಥ ಸ್ವಂತ ಉಳಿಬೇಕಂತಕ್ಕಂಥ ನಿಮ್ಮ ಭಾವನೆ ಹಾಗಿದೆ ಹಾಗೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಪ್ರಯತ್ನ ಮಾಡಿದಂಥದ್ದು. BD ಪಾಟೀಲ್ ವಾಸಂದೇವಿ ಬಹಳ ಜನ ಆದರೆ ಅವರೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತಿದ್ದೀನಿ. ಅದೇನೋ ಆಗಿ ಸರ್ಕಾರಿ ಫ್ಯಾಕ್ಟ್ರಿ ಯಾಕೆ ಉಳಿಬೇಕಂದ್ರೆ ನಮ್ಮಲ್ಲಿ ಫ್ಯಾಕ್ಟ್ರಿ ಚಾಲು ಆಗ್ಬಿಟ್ರೆ ರೈತರದ್ದು ಗಲಾಟೆ ಚಾಲೂ ಆಗ್ಬೇಕು. ಆ ಮೆಟ್ಟು ಕೊಡ್ತಾನೆ, ಈ ಮೆಟ್ಟು ಕೊಡ್ತಾನೆ ಅನ್ನೋದು 4-5 ಸಲ ನಮ್ಗೆ ಗೊತ್ತೈತಿ. ನಂದಿ ಫ್ಯಾಕ್ಟ್ರಿ ಏನು ಕೊಡ್ತಾರೋ ಅದನ್ನ ನೀವು ಕೊಡಿ ಅಂತೇಳಿ ಹೇಳ್ತಕ್ಕಂಥದ್ದು ನಾವು ಮಾಡಿದ್ವಿ. ಯಾಕೆ ಸರ್ಕಾರದಿಂದ ಲಾಸ್ ಆದರೂ ಪರವಾಗಿಲ್ಲ, ರೈತರು ಸೇರ್ಪಾಡು ಮಾಡ್ತೀರಿ, ಅದ್ರ ಜೊತೆ ಖಾಸಗಿಯವರಿಗೆ ಥ್ರೆಟ್ ಕೊಡ್ತೀವಿ. ಅದಕ್ಕೆ ಸರ್ಕಾರದಿಂದ 1 ರೂಪಾಯಿ ಹೆಚ್ಚು 4 ರೂಪಾಯಿ ಕಡಿಮೆ ಲಾಸ್ ಆದ್ರೂ ಯಾಕೆ ಉಳಿಬೇಕಂದ್ರೆ ರೈತರ ಸಲುವಾಗಿ ಮಾತನಾಡಬೇಕಾಗ್ತದೆ. ಅದರಲ್ಲಿ ಹೀಗೆ ಶಿವಾನಂದ ಪಾಟೀಲ್ರಾಗಲಿ, ದೀಪಕ್ ಸಾಹೇಬರಾಗಲಿ, DD ಪಾಟೀಲ್ ಸಾಹೇಬರಾಗಲಿ, SR ಪಾಟೀಲ್ ಸಾಹೇಬರಾಗಲಿ, ಅದ್ರ ಜೊತೆ ನಾವು ಜೊತೆಗೂಡಿಸ್ಕೊಂಡು ಈ ಫ್ಯಾಕ್ಟ್ರಿ ಉಳಿಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಪ್ರಯತ್ನವನ್ನು ನಾನು ಒಬ್ಬ ಸಹ ಸದಸ್ಯನಾಗಿ ಇಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಕಾರಣ ಇಷ್ಟೇ, ಖಾಸಗಿ ಫ್ಯಾಕ್ಟ್ರಿಯವರಿಗೆ ಅದರ ಜೊತೆ ನಾಡಗೌಡ ಸಾಹೇಬರಿಂದ ಎಲ್ಲ ಕಡೆ ಜೋಡಿಸ್ಕೊಂಡು ಈ ಫ್ಯಾಕ್ಟ್ರಿ ಉಳಿಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಇವನ್ನೆಲ್ಲ KH ಪಾಟೀಲ್ ಸಾಹೇಬರ ಆದರ್ಶದ ಬದುಕನ್ನು ನಾವು ನೋಡಬೇಕು. ಅದನ್ನು KH ಪಾಟೀಲ್ ಸಾಹೇಬರು ಯಾಕಂದ್ರೆ ಅವ್ರ ಜನ್ಮದಿಂದ ದಿನದಿಂದ ನಾವು ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಒಂದು ನಮ್ಮ ಅವ್ರು ಮಾಡಿದ ಕೆಲಸ ನೆನೆಸ್ಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ. ಇನ್ನೊಂದು ಕೆಲಸ ಏನು ಅಂದ್ರೆ ಅವ್ರ ಜೊತೆಯಿಂದ ಲೈಸೆನ್ಸ್ ಕೊಡೋದ್ರ ಜೊತೆ ಅದಕ್ಕೆ ಮರು ಜನ್ಮ ಪಡಿಬೇಕು ಆಗಿದ್ರು ಅವರಿಂದ ಆಗಲಿ ಅನ್ನುವಂಥದ್ದನ್ನ ಒಂದು KH ಪಾಟೀಲ್ ನಮಗೆ ಸಲಹೆ ಕೊಟ್ಟಿದ್ದರಿಂದ ಇದನ್ನು ನಮಗೆ ಭಾಳ ಸೂಕ್ತ ಅನ್ನಿಸಿ ನಾವು ಇದನ್ನು ಮರು ಜನ್ಮನ ಆದಂಗೆ ನಾವೇನಾದರೂ ನಾವು ಸಕ್ಸಸ್ಫುಲ್ ಆದೀವಂದ್ರೆ ಈ ನಂದಿ ಸರ್ಕಾರಿ ಕಾರ್ಖಾನೆ ನಾವು ಎಷ್ಟು ಕಮ್ಮಿ 2 ತಿಂಗಳಿಂದಲೂ ನಾವು ಸೇಲ್ ಕಲೆಕ್ಷನ್ ಮಾಡುವಂಥ ವಿಚಾರ ನಾವು ಇಟ್ಕೊಂಡಿದ್ದೀವಿ. ಆದರೆ ಅದರ ಟೈಮ್ ಕೂಡ ಬಂದಿರಲಿಲ್ಲ.
ಆದರೆ ಈ ದಿವಸ ನಮ್ಗೆ ಈ ದಿವಸ ಸುಮಂತ್ರ ಮುಂದಕ್ಕೆ ಬಂತು ಅನ್ನೋ ಅನ್ಸತ್ತೆ. ಅದಕ್ಕೆ ಎಚ್ ಕೆ ಪಾಟೀಲ್ ಸಾಹೇಬರು ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೂ ಆಮೇಲೆ ನಾವು ಸರ್ಕಾರದಿಂದ ಒಂದು ವಿನಂತಿನೂ ಕೇಳಿದ್ವಿ. 150 ಕೋಟಿ ರೂಪಾಯಿನ ನಾವು NCDC-ಯಿಂದ ಸ್ಯಾಂಕ್ಷನ್ ಮಾಡಿಸ್ಕೊಡ್ರಿ. ಯಾಕಂದ್ರೆ NCDC-ಯಿಂದ ಇಲ್ಲೇ 2,000 ಕೋಟಿ ಕೊಡಾಕತ್ತಾರ. ಅದಕ್ಕೆ ಬ್ಯಾಂಕ್ ಇದು ಏನು ಸರ್ಕಾರದಿಂದ ಗ್ಯಾರಂಟಿ ಕೇಳ್ಯಾರ ಅವರು. ಅದಕ್ಕೆ ಸರ್ಕಾರದಿಂದ ಅದಕ್ಕೆ ಬ್ಯಾಂಕ್ ಗ್ಯಾರಂಟಿ ನೀವು ಕೊಡ್ಸಿರಿ ಅಂದ್ರೆ ನಮಗೆ NCDC ಅವರು ನಮಗೆ 150 ಕೋಟಿ ಕೊಡ್ತಾರೆ. ರೈತರು ಒಂದು 50 ಕೋಟಿ ಉಳಿಸ್ಕೊಡಾಕತ್ತಾರ. ಇನ್ನೊಂದು ಏನಂದ್ರೆ ನಾನೇನು ಈಗಾಗಲೇ ಹಳ್ಳ್ಯಾಗ ಹೇಳಿದಂತೆ ಈಗ 50 ಕೋಟಿ ರೂಪಾಯಿಂದ ನಾವು ಏನು ಕೊಡ್ಸಕತ್ತೀವಿ, ನೀವು ಎಲ್ಲ ಸಚಿವರ ಉಡ್ಯಾಗ ನಾವು ಹಾಕಾಕತ್ತೀವಿ. ಅದನ್ನು ಈ ದುಡ್ಡನ್ನ ನೀವು ಉಡ್ಯಾಗ ಹಾಕಿಕೊಡ್ತೀವಿ. ಅದೊಂದು 150 ಕೋಟಿ, ಇದೊಂದು 50 ಕೋಟಿ ನೀವು ಕೂಡಿಸಿ ಕೊಟ್ಟಿದ್ದಾದ್ರೆ ಮೊದಲಿನಂತೆ ನಾವು ನಂದೀಶ್ವರ ಫ್ಯಾಕ್ಟ್ರಿನ ಮತ್ತು ಅದೇ ಸ್ಥಾನಕ್ಕೆ ನಾವು ಓದಿ ನಿಂದಿಸ್ತೀನಿ ಅನ್ನುವಂಥದ್ದು ನಾನು ಆಶ್ವಾಸನೆ ಕೊಡ್ತೀನಿ. ತಪ್ಪುದ ಎಲ್ಲೋ ಒಂದು ಕಡೆ ನಮಗೆ ತಪ್ಪಿದೆ. ನಾನು ಕ್ಷಮಾಪಣೆ ಕೇಳ್ತೇನೆ. ಇನ್ನು ಮುಂದೆ ಅಂಥದ್ದು ಆಗ್ಲಾರ್ದಂಗೆ ನಾನು ನೋಡ್ಕೋತೀವಿ. ನಾವೆಲ್ಲ ರೈತ ಬಾಂಧವರು ನೋಡ್ಕೋತೀವಿ. ನಾವು ಅಷ್ಟೇ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಇದು ಇನ್ನೊಮ್ಮೆ ನೀವು ಅಷ್ಟು ಸಚಿವರು, ಆಮೇಲೆ JP ಪಾಟೀಲ್ ಸಾಹೇಬರಾಗಲಿ, ನಾಡೋಡ್ ಸಾಹೇಬರಾಗಲಿ, ನೀವೆಲ್ಲರೂ ಕೊಡಿಸಿ CM ಸಾಹೇಬ್ರನ್ನ ಹೋಗಿ ಒಂದು ಸ್ವಲ್ಪ ಒಪ್ಪಿಸಿ ನೀವು ಕೊಡಿಸಿದ್ದಾಯ್ತು ಅಂದ್ರೆ. ಯಾಕಂದ್ರೆ ನಾವು CM ಸಾಹೇಬ್ರ ಜೊತೆ ಮೀಟಿಂಗ್ ಆದಾಗ ಅವ್ರ ಹೇಳಿದ್ದು ನೀವು ಯಾಕೆ ನುಕ್ಸಾನಕ್ಕತ್ತೀವಿ ಅನ್ನುವಂಥದ್ದು ಅಷ್ಟೇ ಪ್ರಶ್ನೆ. ಯಾಕಂದ್ರೆ ನಮ್ಗೆ ಅಲ್ಲಿ ಉತ್ತರ ಕೊಡಕ್ಕೆ ನಮಗೆ ಸಾಧಿಸಿಲ್ಲ. ನೀವು ಹೆಂಗೆ ರಿಕ್ವೆಸ್ಟ್ ಮಾಡ್ಕೋತೀರೋ ನಿಮ್ಮ ಕಾಲು ಬಿದ್ದು ಕೇಳ್ಕೊತೀನಿ. ನೀವು ಹೆಂಗೆ ನೀವು CM ಸಾಹೇಬ್ರನ್ನ ಒಪ್ಪಿಸ್ತೀರೋ ನಿಮ್ಗೆ ಬಿಟ್ಕೊಟ್ಟು ನೀವು ಎಲ್ಲ ರೈತರ ಪರವಾಗಿ ನಿಮ್ಗೆ ಅದೊಂದು ವಿನಂತಿ ಮಾಡ್ಕೊತೀನಿ. ನೀವು ಅದನ್ನು ಕೊಡಿಸಿದ ಅಂತಂದ್ರೆ ನಾವು ಮತ್ತೆ ನೀವು ನಿಂದಿರ್ಸ್ತೀನಿ ಅಂತ ಹೇಳಿ ನನಗೆ ಕೇಳ್ಕೊಂಡು ಒಂದು 2 ಮಾತು ಮುಗಿಸ್ತೀನಿ. ನಮಸ್ಕಾರ.
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.